ಎರಡನೇ ಹಂತದ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಚರ್ಚೆಗಳು ಶುರುವಾಗಿದೆ ವೀಕ್ಷಕರೇ. ಒಂದು ಕಡೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಒತ್ತಡಗಳು ಹೆಚ್ಚಾಗ್ತಾ ಇದೆ ಸಚಿವಾಕಾಂಕ್ಷಿಗಳ ಕಡೆಯಿಂದ. ಮಗದೊಂದು ಕಡೆ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ದೆಹಲಿ ಪ್ರವಾಸಕ್ಕೆ ಮುಂದಾಗಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ಇವತ್ತು ಅಥವಾ ನಾಳೆ ಡೆಲ್ಲಿಗೆ ಹೋಗ್ತಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಅವ್ರ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡಿ ಎರಡನೇ ಹಂತದ ಸಂಪುಟ ರಚನೆ ಅಥವಾ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮ ನಿರ್ಧಾರಕ್ಕೆ ಬರಬಹುದಾದಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆಲ್ರೆಡಿ ವರಿಷ್ಠರ ಕೈ ಸೇರಿದೆ ಸಚಿವಾಕಾಂಕ್ಷಿಗಳ ಲಿಸ್ಟು. ಯಾರೆಲ್ಲ ಸಚಿವ ಸ್ಥಾನಕ್ಕೋಸ್ಕರ ಲಾಬಿ ಮಾಡ್ತಾ ಇದ್ದಾರೆ ಮತ್ತು ಯಾರಿಗೆ ಸಂಪುಟದಲ್ಲಿ ಈ ಬಾರಿ ಅವಕಾಶವನ್ನು ಕಲ್ಪಿಸಿಕೊಡಬಹುದು, ಡಿ ಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಹೆಸರುಗಳು ಯಾವುದು, ಸಿದ್ದರಾಮಯ್ಯನವರು ಯಾರಿಗೆ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಬೇಕು, ಈ ಎಲ್ಲ ಹೆಸರುಗಳು ಸಹ ಆಲ್ರೆಡಿ ಹೈಕಮಾಂಡ್ ಕೈ ಸೇರಿದೆ. ಈಗ ಇವತ್ತು ಅಥವಾ ನಾಳೆ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗ್ತಾರೆ. ಎರಡನೇ ಹಂತದ ಸಂಪುಟ ರಚನೆ ಅಥವಾ ಸಂಪುಟ ವಿಸ್ತರಣೆ ಅಂತ ನೀವು ಕರೀಬಹುದು. ಆಲ್ರೆಡಿ ಮೊದಲ ಹಂತದಲ್ಲಿ 13 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾಗಿದೆ. ಈಗ ಎರಡನೇ ಹಂತದಲ್ಲಿ ತಮಗೆ ಅವಕಾಶ ಕೊಡಬೇಕು ಅನ್ನೋದರ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು, ಲಾಭಿಗಳನ್ನು, ಬಿಗಿಪಟ್ಟನ್ನು, ಒತ್ತಾಯವನ್ನು ಮುಂದುವರಿಸಿದ್ದಾರೆ ಶಾಸಕರುಗಳು. ನೋಡಿ, ಮೊನ್ನೆ ನಡೆದಂಥ ಪರಿಷತ್ ಚುನಾವಣೆಯಲ್ಲಿ ಬಹುತೇಕ ಜನ ನಾಯಕರು ಬಂದು ಪಕ್ಷದ ಪರವಾಗಿ ಏನು ತಮಗೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ, ಒಲವಿದೆ ಅನ್ನುವ ದಾಟಿಯಲ್ಲಿ ಮಾತನಾಡಿದರು. ಆದರೆ ಒಳಗೊಳಗೆ ಅವ್ರಿಗೂ ಸಹ ಒಂದಷ್ಟು ಅಸಮಾಧಾನ ಇದೆ. ಅದು ಸಚಿವ ಸಂಪುಟದಲ್ಲಿ ತಮಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದು. ಈಗ ಆ ರೀತಿಗೆ ಹೊರಗಡೆ ಪಕ್ಷದ ಪರವಾಗಿ ಅಭಿಮಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಕಾರಣ ಏನು ಅಂದರೆ, ಮುಂಬರುವಂಥ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ನಮ್ಮನ್ನು ಪರಿಗಣಿಸಿ ನಾವು ನಿಷ್ಠಾವಂತ ಕಾರ್ಯಕರ್ತರಿದ್ದೀವಿ, ನಿಷ್ಠಾವಂತ ಮುಖಂಡರಿದ್ದೀವಿ ಪಕ್ಷಕ್ಕೆ ಅನ್ನುವ ಒಂದು ಮೆಸೇಜನ್ನು ರವಾನಿಸುವ ಪ್ರಯತ್ನವನ್ನು ಆಕಾಂಕ್ಷಿಗಳು ಮಾಡಿದ್ದಾರೆ. ಇದೆಲ್ಲದರ ನಡುವೆ ಈಗ ಸಿದ್ದರಾಮಯ್ಯನವರ ಬಣದಲ್ಲಿ ಇರ್ತಕ್ಕಂಥ ಎಷ್ಟು ಜನ ನಾಯಕರಿಗೆ ಅವಕಾಶ ಸಿಗುತ್ತೆ, ಡಿ ಕೆ ಶಿವಕುಮಾರ್ ಅವರು ಸೂಚಿಸುವಂಥ ಎಷ್ಟು ಹೆಸರುಗಳಿಗೆ ಸಂಪುಟದಲ್ಲಿ ಪ್ರಾಶಸ್ತ್ಯವನ್ನು ನೀಡಲಾಗುತ್ತೆ, ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಇದೆಲ್ಲದರ ನಡುವೆ ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು ಅನ್ನುವ ಒಂದು ಸೂಚನೆ ರಾಹುಲ್ ಗಾಂಧಿ ಅವರ ಕಡೆಯಿಂದ ಬಂದಿರೋದು. ಮಗದೊಂದು ಕಡೆ ಮಹಿಳಾ ಶಾಸಕಿಯರಿಗೆ ಈ ಬಾರಿಯ ಸಂಪುಟದಲ್ಲಿ ಅವಕಾಶ ಕಲ್ಪಿಸ್ಕೊಳ್ಬೇಕು. ಯಾಕಂದರೆ ಫಸ್ಟ್ ಫೇಸಲ್ಲಿ ಒಬ್ಬರು ಮಹಿಳಾ ಶಾಸಕಿಯೂ ಸಹ ಇಲ್ಲ, ಸಚಿವರಾಗಿ ಅವರಿಗೆ ಪದೋನ್ನತಿಯನ್ನು ನೀಡಲಾಗಿಲ್ಲ. 13 ಜನರಲ್ಲಿ ಒಬ್ಬರು ಸಹ ಇಲ್ಲ ಮಹಿಳೆಯರು. ಆದರೆ ಈ ಸಲ ಒಂದು ಇಬ್ಬರಿಗಾದರೂ ಅಟ್ಲೀಸ್ಟ್ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನೋದರ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು, ಚರ್ಚೆಗಳು ಸಹ ನಡೀತಾ ಇದೆ. ಹಾಗಾಗಿ ಈ ಸಮುದಾಯವಾರು ಪ್ರಾತಿನಿಧ್ಯ ಮತ್ತು ಪ್ರಾದೇಶಿಕವಾರು ಪ್ರಾತಿನಿಧ್ಯದ ಅನುಪಾತದಲ್ಲಿ, ಅದರ ಅನುಸಾರದಲ್ಲಿ ಯಾವ ರೀತಿಯಾಗಿ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಲಾಗುತ್ತೆ ಮತ್ತು ಎಷ್ಟು ಸ್ಥಾನಗಳನ್ನು ಭರ್ತಿ ಮಾಡ್ಕೊಳ್ತಾರೆ ಸೆಕೆಂಡ್ ಫೇಸಲ್ಲಿ ಅಂತ ನೋಡಿ. 20 ಸ್ಥಾನಗಳು ಖಾಲಿ ಇದ್ದಾವೆ. 20 ಸ್ಥಾನಗಳಿಗೆ ಬರೋಬ್ಬರಿ 60ಕ್ಕೂ ಹೆಚ್ಚು ಶಾಸಕರು ಲಾಭಿಯನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಯಾರಿಗೆ ಅವಕಾಶ ಕೊಡಬೇಕು, ಯಾರಿಗೆ ಮುಂದಿನ ಹಂತಗಳಲ್ಲಿ ಅವಕಾಶ ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟು ಸಮಾಧಾನ ಮಾಡಿ ಅವರ ಆ ಒಂದು ಬೇಡಿಕೆಯನ್ನು ತಣ್ಣಗಾಗಿಸಬೇಕು ಅನ್ನೋದು ಡೆಲ್ಲಿ ಅಂಗಳದಲ್ಲಿ ಚರ್ಚೆಯಾಗುತ್ತೆ.